ಕೆಲವು ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯ ಒಂದು ನದಿ ಹರಿತಾ ಇತ್ತು. ಆ ನದಿಯ ಪಕ್ಕದಲ್ಲಿ ಒಂದು ಸುಂದರವಾಗಿರೋ ಹಳ್ಳಿ ಇತ್ತು. ಆ ಹಳ್ಳಿ ಹೆಸರು ಹರ್ಷದ ಅಂತ. ಆ ಹಳ್ಳಿ ಒಂದು ಕಾಲದಲ್ಲಿ ನಗೆಯ ಹಳ್ಳಿ ಅಂತ ಹೆಸರು ತಗೊಂಡಿತ್ತು. ಮಕ್ಕಳ ಚಿಲುಮೆಯಂಥ ನಗು, ಆಟ ಆಡುವಾಗ ಮಾಡ್ತಿದ್ದ ಸದ್ದು, ಹಿರಿಯರು, ಬಾಣಂತಿಯರು, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಒಂದು ದೊಡ್ಡ ಅರಳಿ ಮರದ ಕೆಳಗೆ ಕೂತ್ಕೊಂಡು ಹಾಸ್ಯ ಕಥೆಗಳನ್ನು ಹಂಚ್ಕೋತಾ ಇದ್ರು. ಪ್ರತಿದಿನವೂ ಮಳೆಯಂತೆ ನಗು ಹರಿತಾ ಇತ್ತು ಈ ಹಳ್ಳಿಯಲ್ಲಿ. ಆದರೆ ಈಗ ಹರ್ಷದ ಪ್ರಶಾಂತವಾಗಿತ್ತು. ಪ್ರಶಾಂತವಾಗಿ ಅಂದರೆ ಬಹಳ ಶಾಂತವಾಗಿತ್ತು. ಜನ ಏನೋ ಮರ್ತಿದಾರಲ್ಲ ಅನ್ನೋ ಹಾಗಿತ್ತು. ಹೌದು, ಜನ ನಗೋದನ್ನೇ ಮರ್ತಿದ್ರು. ಆ ಹಳ್ಳಿಯಲ್ಲಿ ಒಬ್ಬರು ಕನ್ನಡದ ಮೇಷ್ಟ್ರು ವಾಸ ಮಾಡ್ತಿದ್ರು. ಅವ್ರ ಹೆಸರು ಕಣ್ಣನ್ ಅಂತ. ಅವರಿಗೆ ಸುಮಾರು 75 ವರ್ಷ ವಯಸ್ಸಿರ್ಬೋದು. ಸ್ಕೂಲಿಂದ ರಿಟೈರ್ಡ್ ಆಗಿದ್ರು. ಸ್ಕೂಲಲ್ಲಿ ಟೀಚರ್ ಆಗಿದ್ರು ಅಲ್ವಾ, ಹಾಗಾಗಿ ಬಹಳ ಶಿಸ್ತಿನ ವ್ಯಕ್ತಿಯಾಗಿದ್ರು. ಪ್ರತಿದಿನ ಬೆಳ್ಳಗಿರೋ ಧೋತಿ ಪಂಚೆ ಶಲ್ಯ ಹಾಕೊಂಡು ಊರಲ್ಲಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ರು. ಊರಲ್ಲಿ ಎಲ್ಲರೂ ಇವರಿಗೆ ಬಹಳ ಗೌರವವನ್ನು ಕೊಡ್ತಿದ್ರು. ಹಾಗೆ ಇವರು ಪ್ರತಿಯೊಬ್ಬರ ಪ್ರೀತಿ ಪಾತ್ರದ ವ್ಯಕ್ತಿಯಾಗಿದ್ರು. ಎಲ್ಲರನ್ನೂ ನಗುಮುಖದಿಂದ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅವ್ರ ಹಳ್ಳಿಯ ಹಳೇ ದಿನಗಳನ್ನು ನೆನಪಿಸ್ಕೋತಾ ಇದ್ರು. ನಾನು ಚಿಕ್ಕವನಾಗಿದ್ದಾಗ ಹರ್ಷದ ಪೂರ್ತಿ ನಗ್ನಗ್ತಾ ಖುಷಿಯಾಗಿದ್ರು. ಆದರೆ ಈಗ ಎಲ್ಲರೂ ನಗೋದನ್ನೇ ಮರ್ತಿದ್ದಾರೆ. ಏನಾದರೂ ಮಾಡಿ ಇದನ್ನು ಮತ್ತೆ ಶುರು ಮಾಡಬೇಕಲ್ಲ, ಹರ್ಷದ ಖುಷಿಯಾಗಿ ಇರೋ ಹಾಗೆ ಮಾಡಬೇಕಲ್ಲ ಅಂತ ಅಂದ್ಕೊಂಡ್ರು. ಮೊದಲ ಹೆಜ್ಜೆಯನ್ನು ಇಟ್ಟು ಆ ಪ್ರಕ್ರಿಯೆನ ಪ್ರಾರಂಭಿಸಿದ್ರು. ಒಂದು ಟೀ ಅಂಗಡಿ ಬಳಿ ಹೋಗಿ ಕೂತ್ಕೊಂಡು ಟೀ ಅಂಗಡಿಯವನಿಗೆ ಒಂದು ಹಾಸ್ಯ ಘಟನೆಯನ್ನು ಹೇಳಿದ್ರು. ಏನಾಯ್ತು ಗೊತ್ತಾ, ನಂದು ಕಣ್ಣಿನ ಚಶ್ಮಾ ಸ್ಪೆಕ್ಸೇ ಕಾಣಿಸ್ತಿರ್ಲಿಲ್ಲ. ನಾನು ಮನೆಯೆಲ್ಲ ಹುಡುಕಿದಾಗ ಒಂದು 2-3 ತಾಸು ಆದಮೇಲೆ ಗೊತ್ತಾಯಿತು ನನ್ನ ಕಣ್ಣಿಗೆ ಹಾಕೊಂಡು ಹುಡುಕ್ತಿದ್ದೀನಿ ಅಂತ ಹೇಳಿದ್ರು. ಟೀ ಅಂಗಡಿ ಹತ್ರ ಒಬ್ಬರು ಕೂಡ ನಗಲಿಲ್ಲ. ಟೀ ಮಾಡೋನು ಇವ್ರ ಮೇಲಿದ್ದ ಗೌರವಕ್ಕೆ ಇವ್ರನ್ನ ನೋಡಿ ಒಂದು ಸಣ್ಣ ನಗುವನ್ನು ಕೊಟ್ಟು ವಾಪಸ್ ಟೀ ಮಾಡೋಕೆ ಶುರು ಮಾಡ್ದ. ಆದರೂ ನಮ್ಮ ಟೀಚರ್ ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಇದಿನ್ನ ಮೊದಲನೇ ದಿನ ಅಷ್ಟೆ ಅಂತ ಅಂದ್ಕೊಂಡು ಪ್ರತಿದಿನ ಒಂದೊಂದು ಹಾಸ್ಯ ಕಥೆಗಳನ್ನು ಹೇಳ್ತಾ ಇದ್ರು. ಒಂದಿನ ಪೋಸ್ಟ್ ಆಫೀಸ್ ಹತ್ರ, ಒಂದಿನ ಟೀ ಅಂಗಡಿ ಹತ್ರ, ಒಂದಿನ ಬ್ಯಾಂಕ್ ಹತ್ರ. ಹೀಗೆ ಪ್ರತಿದಿನ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಜನರ ಮುಂದೆ ಹಾಸ್ಯ ಕಥೆಗಳನ್ನು ಹಂಚ್ಕೊಳ್ಳೋಕೆ ಶುರು ಮಾಡಿದ್ರು. ಸ್ವಲ್ಪ ದಿನಗಳ ನಂತರ ಆ ಊರಿನಲ್ಲಿ ಇದ್ದ ಒಬ್ಬ ಟೇಲರ್ ತನ್ನ ಹಳೆಯ ಕಥೆಗಳನ್ನು ನೆನೆಸ್ಕೊಂಡು ಅದನ್ನು ಹೇಳೋಕೆ ಶುರು ಮಾಡ್ದ. ನಿಧಾನಕ್ಕೆ ತರಕಾರಿ ಮಾರೋರು, ಅಂಗಡಿಯವರು, ವ್ಯಾಪಾರದವರು ಎಲ್ಲರೂ ನಗೋಕೆ ಪ್ರಾರಂಭ ಮಾಡಿದ್ರು. ಅವರವರ ಹಾಸ್ಯ ಕಥೆಗಳನ್ನು ಹೇಳೋಕ್ಕೂ ಶುರು ಮಾಡಿದ್ರು. ಹಳ್ಳಿ ಮತ್ತೆ ಹಿಂದಿನ ಹಾಗೆ ಆಯಿತು. ಎಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಕೆಲಸ ಮಾಡ್ಕೊಂಡಿದ್ರು. ಆದರೆ ಒಂದಿನ ಆ ಊರಿಗೆ ರವೀಂದ್ರ ಅಂತ ಒಂದು ಹುಡುಗ ಬಂದ. ಈಗಿನ ಕಾಲದವನು ಹುಡುಗ ಆಗಿದ್ರಿಂದ ಕೆಲಸದ ಕಡೆ ಗಮನ ಜಾಸ್ತಿನೇ ಕೊಡ್ತಿದ್ದ. ಊರವರೆಲ್ಲ ನಗ್ನಗ್ತಾ ಖುಷಿಯಾಗಿರೋದನ್ನು ನೋಡಿ ಎಲ್ಲರಿಗೂ ಒಮ್ಮೆ ಹೇಳ್ದ, ಇದು ನಗೋ ಸಮಯ ಅಲ್ಲ, ಎಷ್ಟೊಂದು ಸಮಸ್ಯೆಗಳಿವೆ, ಅದನ್ನು ಬಗೆಹರಿಸಬೇಕು, ಎಷ್ಟೊಂದು ಕೆಲಸಗಳಿದೆ, ಅದನ್ನು ಮಾಡಬೇಕು. ಈ ಥರ ನಗ್ನಗ್ತಾ ಕೂತಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ದ. ಇದನ್ನು ಕೇಳಿದ ಹಳ್ಳಿ ಮತ್ತೆ ವಾಪಸ್ ಮುಂಚೆ ಇದ್ದ ಹಾಗೆ ಎಲ್ಲರೂ ಸೀರಿಯಸ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಇದನ್ನು ನೋಡಿದ ನಮ್ಮ ಮೇಷ್ಟ್ರು ಅವನ ಹತ್ರ ಹೋಗಿ ಹೇಳ್ತಾರೆ,
ನಗು ಸಮಸ್ಯೆಗಳನ್ನು ಪರಿಹಾರ ಮಾಡಲ್ಲ, ಆದರೆ ಅದನ್ನು ಎದುರಿಸೋ ಶಕ್ತಿ ಕೊಡುತ್ತೆ. ನಗು ಇಲ್ಲದ ಹೃದಯ ಹೂವೇ ಇಲ್ಲದ ತೋಟದ ಥರ. ಬೆಳಿಬಹುದು, ಆದರೆ ಆ ಬದುಕಲ್ಲಿ ಸುಖನೇ ಇರಲ್ಲ ಅಂತ ಹೇಳ್ತಾರೆ. ಅದಾದ ಮೇಲಿಂದ ರವೀಂದ್ರಗೂ ಕೂಡ ಅವ್ರು ಹೇಳಿದ ಮಾತು ಅರ್ಥ ಆಗುತ್ತೆ. ಅವನು ಕೂಡ ಬದಲಾಗ್ತಾನೆ. ಹಳ್ಳಿಯಲ್ಲಿ ಮತ್ತೆ ನಗುವಿನ ವಾತಾವರಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕೇವಲ ಕತೆಗೆ ಅಷ್ಟೇ ಮೀಸಲಾಗಿರಲ್ಲ. ಈಗ ಒಟ್ಟಾದ ಮನಸ್ಸುಗಳು, ಪ್ರೀತಿಯನ್ನು ಹಂಚಿಕೊಂಡ ಹೃದಯಗಳು, ಎಲ್ಲರ ಬದುಕು ಸುಂದರವಾಗಿ ಸುಖಕರವಾಗಿರುತ್ತೆ. ನನ್ನ ಪ್ರೀತಿಯ ಕೇಳುಗರೆ, ಈ ನಮ್ಮ ಬ್ಯುಸಿ ಬದುಕಲ್ಲಿ ಅರ್ಜೆಂಟ್ ಕೆಲಸಗಳಲ್ಲಿ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದನ್ನೇ ಮರ್ತುಬಿಟ್ಟಿದ್ದೀವಿ. ಹಾಗೆ ನಗೋದನ್ನು ಮರ್ತೋಗಿದ್ದೀವಿ. ಆದಷ್ಟು ಎಲ್ಲರ ಜೊತೆ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಿಮ್ಮ ನೆನಪುಗಳನ್ನು, ಸಣ್ಣ ಕತೆಗಳನ್ನು, ನಿಮ್ಮ ಹಾಸ್ಯದ ಕತೆಗಳನ್ನು ಹಂಚ್ಕೊಳ್ಳಿ. ಯಾರನ್ನಾದರೂ ಅಳಿಸ್ಬೇಕು ಅಂದರೆ ಅದು ತುಂಬ ಸುಲಭ, ಆದರೆ ಯಾರನ್ನಾದರೂ ನಗಿಸ್ಬೇಕು ಅಂದರೆ ಅದು ತುಂಬ ಕಷ್ಟ. ಅದಕ್ಕಾಗಿ ನಿಮ್ಮಲ್ಲಿರೋ ನಗುವನ್ನು, ಹಾಸ್ಯವನ್ನು ಮರಿಬೇಡಿ. ನೀವು ನಗಿ, ಹಾಗೆ ಬೇರೆಯವರನ್ನು ಕೂಡ ನಗಿಸ್ತಾ ಇರಿ. ಎಲ್ಲರೂ ಖುಷಿಯಾಗಿ, ಸಂತೋಷವಾಗಿ, ಆರೋಗ್ಯವಾಗಿ ಇರೋಣ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.